Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅದರಿಂದ ಪ್ರಚಾರ ಮಾಡೋದ್ರಿಂದ ಅದನ್ನು ಪಬ್ಲಿಷ್ ಮಾಡೋದ್ರಿಂದ ನೂರಾರು ಕುಟುಂಬಗಳು ಬೀದಿಗೆ ಬರ್ತವೆ. ಸಾಮಾಜಿಕ ಸ್ವಾಸ್ಥ್ಯ ಕೆಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ವಿಷಯಕ್ಕೆ ಹೋಗಿದ್ದೆ, ಸಂಕ್ಷಿಪ್ತವಾಗಿ ಹೇಳಿದ್ದೆ. ಜವಾಬ್ದಾರಕಸ್ತರು, ಹಿರಿಯರು, ಮುಖಂಡಗಳು ಅದನ್ನು ಗಮನಿಸಬೇಕಾಗಿತ್ತು. ಆ ಸಂಕ್ಷಿಪ್ತ ಮಾತುಗಳನ್ನು, ಒಳ್ಳೆಯ ಮಾತುಗಳನ್ನು ಕೇಳೋದಿಲ್ಲ. ಅದಕ್ಕಾಗಿ ಏನೋ ಗಾದಿ ಹೇಳ್ತಾರೆ ನಮ್ಮ ಹಳ್ಳಿಯವರು, ಕೊನೆ ಕಾಲದಲ್ಲಿ ಕೇಡುಗಾಲ ಬಂತು ಅಂತ ಹೇಳಿ. ಈಗಲಾದರೂ ನಾನು ಹೇಳ್ತೀನಿ, ಈ ವಿಷಯದಲ್ಲಿ ರಾಜಕೀಯವನ್ನು ಯಾರೂ ಮಾಡಬಾರ್ದು. ನಾನು ಅವತ್ತು ಮಾಡಿಲ್ಲ ರಾಜಕೀಯವನ್ನು. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು. ತಪ್ಪಿದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ರಾಜಕೀಯವನ್ನು ಬೆರೆಸಬೇಡಿ ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಅಲ್ಲ, ಈ ನೆಲದ ಕಾನೂನೇನಿದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ಳಬೇಕು. ಆ ಕಾನೂನನ್ನು ಆಡಳಿತ ನಡೆಸೋರು ಎತ್ತಿ ಹಿಡಿತಾರೆ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ನಾನು ಮೊದಲು ಹೇಳಿದೆ, ಇದರಲ್ಲಿ ಯಾರೂ ರಾಜಕೀಯ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ. ರಾಜಕೀಯ ಬೆರೆಸಬಾರ್ದು. ನಮ್ಮ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಅವರು ರೇವಣ್ಣವ್ರ ಮಗ ಅಲ್ಲ, ನನ್ನ ಮಗ. ಅವನ ತಪ್ಪಿದ್ರೆ ಕ್ಷಮಿಸಿ, ಯಾವ ತಪ್ಪು ತಪ್ಪಿದ್ರೆ ಕ್ಷಮಿಸಿ, ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳಿದರು. ಎಲ್ರಿಗೂ ಕೇಳಿದ್ದೀರಿ. ಈಗ ಹೇಳ್ತಾರೆ ನಮ್ಮ ಕುಟುಂಬ ಬೇರೆ, ಅವ್ರ ಕುಟುಂಬವೇ ಬೇರೆ ಅಂತೇಳಿ. ಈ ಥರ ಮಾತುಗಳು ಗಳಿಗೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗಬಾರ್ದು. ಮಾತಿಗೆ ನಾಯಕರುಗಳಾದವರು ಬದ್ಧವಾಗಿ ನಡ್ಕೊಳ್ಬೇಕು ಅಂತಕ್ಕಂಥ ವಿನಂತಿ ಹೇಳ್ತೀನಿ. ಮತ್ತೆ ಹೇಳ್ತೀನಿ, ಇದರ ರಾಜಕೀಯ ಬೆರೆಸಬೇಡಿ. ಯಾರೂ ಕೂಡ ವೈಯಕ್ತಿಕ ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಹೋಗಬೇಡಿ. ತಪ್ಪಿದ್ರೆ ಸಮಗ್ರ ತನಿಖೆ ಮಾಡಿ ತುರ್ತಾಗಿ ತಪ್ಪಿದಸ್ತರ ಮೇಲೆ ಕ್ರಮ ಕೈಗೊಳ್ಳಿ. ತಪ್ಪಿಲ್ಲ ಅಂದರೆ ಯಾರು ಈ ಥರ ಫೇಕ್ಗಳನ್ನು ಮಾಡಿ ಪ್ರಚಾರ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.